ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಕ್ರಿಯೇಟಿವ್ ಕನ್ನಡಿಗ. ನಾನಿವತ್ತಿದ್ದೀನಿ ಬೆಂಗಳೂರಿನ ಬನ್ನೇರುಘಟ್ಟ ಝೂನಲ್ಲಿ. ಸೊ ಬನ್ನಿ, ಹೇಗಿರುತ್ತೆ ನಮ್ಮ ಈ ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ನಿಮಗೂ ತೋರಿಸ್ತೀನಿ, ಹಾಗೆ ನಾನು ನೋಡ್ತೀನಂತೆ. ಗೈಸ್, ಇದು ಮೇನ್ ಎಂಟ್ರೆನ್ಸ್. ಒಳಗಡೆ ಹೋಗೋದಕ್ಕೆ ಒಳಗಡೆ ಹೋದರೆ ಇಲ್ಲಿ ಎಂಟ್ರೆನ್ಸಲ್ಲಿ ಇದು ಅಂಗಡಿಗಳಿದೆ. ಇಲ್ಲಿ ಝೂನು ಕೂಡ ಇದೆ, ಹಾಗೆ ಸಫಾರಿ ಇದೆ. ಫುಲ್ಲು ಸ್ಟ್ರೀಟ್ ಇದೆ ನೋಡಿ. ಇದೆಲ್ಲ ಈ ಕಡೆ ಪಾರ್ಕ್ ಇದೆ. ಎಂಟ್ರೆನ್ಸಲ್ಲಿ ಈ ಥರ ಎಲಿಫೆಂಟು ಹಾಗೆ ಪ್ರಾಣಿಗಳದ್ದು ಡಿಸೈನ್ ಚಿತ್ರ ಇದೆ. ಬನ್ನೇರುಘಟ್ಟ ಬಯಾಲಜಿಕಲ್ ಪಾರ್ಕ್, ಬೆಂಗಳೂರು. ಗೈಸ್, ಒಳಗಡೆ ಎಂಟ್ರಿ ಆದ ತಕ್ಷಣ ಬ್ಯಾಕ್ ಸೀಟಿಂಗ್ ಎಲ್ಲ ಇರುತ್ತೆ. ಅದ್ರ ಜೊತೆಗೆ ಇಲ್ಲಿ ಡೈರೆಕ್ಟಾಗಿ ಫಿಶ್ ಪಾಟ್ ಕೂಡ ನೋಡ್ಬೋದು. ಒಬ್ಬರಿಗೆ ಟಿಕೆಟ್ ಬಂದು 370 ರುಪೀಸ್ ಇದೆ ಇಲ್ಲಿ ಎಂಟ್ರಿ ಟಿಕೆಟು. ನೋಡಿ, ಎಂಟ್ರೆನ್ಸಲ್ಲೇ ಈ ರೇಂಜಿಗಿದೆ ವೈಬು, ಸಖತ್ತಾಗಿದೆ ಎಂಟ್ರೆನ್ಸ್ ಬಗ್ಗೆ. ಇಲ್ಲಿ ಟಿಕೆಟ್ ಚೆಕ್ಕಿಂಗ್ ಆಗುತ್ತೆ. ಟಿಕೆಟ್ ಚೆಕ್ಕಿಂಗ್ ಆದಮೇಲೆ ಒಳಗಡೆ ಎಂಟ್ರಿ ಇರುತ್ತೆ. ಗೈಸ್, ನಾವು ಇವಾಗ ಫಸ್ಟು ಸಫಾರಿ ಹೋಗ್ತೀವಿ. ದಿಸ್ ವೇ, ಈ ರೂಟಲ್ಲಿ ಸಫಾರಿಗೆ ಹೊರಟು 12 ಗಂಟೆಗೆ ಸ್ಟಾರ್ಟ್ ಇರೋದು ಸಫಾರಿ ಟೈಮು. ಇನ್ನೂ ಟೈಮ್ ಇದೆ, ಒಂದು 10 ನಿಮಿಷ. ಸೊ ವೆಯ್ಟ್ ಮಾಡ್ಬಿಟ್ಟು ಆಮೇಲೆ ಸಫಾರಿ ಹೋಗೋದು. ಚೆನ್ನಾಗಿದೆ ಬನ್ನೇರುಘಟ್ಟ. ವೆಲ್ಕಮ್ ಟು ಸಫಾರಿ. ಗೈಸ್, ಇದರ ಕ್ಯೂ ಇರುತ್ತೆ. ಕ್ಯೂನಲ್ಲಿ ಬಂದು ನಿಂತ್ಕೊಂಡು ಆಮೇಲೆ ಒಳಗಡೆ ಬಿಡ್ತಾರೆ. ಒಳಗಡೆ ಬಿಟ್ಟಾಗ ಜೀಪ್ ವೇಟಿಂಗ್ ಇರುತ್ತೆ, ಆವಾಗ ಬರ್ತೈತೆ. ಗೈಸ್, ನಮ್ಮ ವೆಹಿಕಲ್ ಇದೇನೆ. ಈಗ ಸಾಲಕ್ಕೂ ವೆಹಿಕಲ್ಸ್ ಇರುತ್ತೆ. ಇದೇ ಥರ ವೆಹಿಕಲ್ಸಲ್ಲಿ ನಾವು ಹೋಗೋದು. ಸಫಾರಿ ಸ್ಟಾರ್ಟ್ ಆಯ್ತು ಇವಾಗ. ನೋಡೋಣ ವೈಲ್ಡಲ್ಲಿ ಯಾವ ಪ್ರಾಣಿಗಳು ಕಾಣುತ್ತೆ. ಇಲ್ಲೆಲ್ಲ ತುಂಬ ವೆಹಿಕಲ್ಸ್ ಇದೆ ಸಫಾರಿಗೆ ಅಂತಲೇ. ಗೈಸ್, ಇಲ್ಲಿ ಜಿಂಕೆ ಸ್ಪಾಟ್ ಇದೆ. ಗೈಸ್, ಜಾಸ್ತಿ ಜಿಂಕೆಗಳು ಕಾಣ್ತಿದ್ದಾವೆ ಎಲ್ಲ ಕಡೆನೂ. ಬರೀ ಒಂದಾರ ನೀಟಾಗಿ ವೀಡಿಯೋ ಕಾಣ್ತಾ ಇದೆ. ಲಂಡನ್ ಮುಂದೆ ನಡೀಣ, ಮುಂದೆ ನಡೀಣ ಅನ್ನೊಂಚೂರು. ಗೈಸ್, ಫುಲ್ ಎಲಿಫೆಂಟ್ಸ್. ಅಯ್ಯೋ, ಆರಾಮಾಗಿ ವೀಡಿಯೋ ಮಾಡ್ಬೋದು ಇವಾಗ. ಕೈ ಹೊರಗಡೆ ಕೈ ಕೊಟ್ಟು ಚೆನ್ನಾಗೈತೆ. ಹಲೋ, ಹಾಂ ಗೈಸ್, ಬನ್ನೇರುಘಟ್ಟ ಝೂವಲ್ಲಿ ಅಂತೂ ಪ್ರಾಣಿಗಳು ಹೆವಿ ಇದ್ದಾವೆ. ಹಾಂ, ನೋಡಿದೆ. ಇಲ್ಲಿ ಐದಾರು ಜಾಸ್ತಿ ಇದ್ದಾವೆ. ಇಲ್ಲಿ
ಗೈಸ್ ಫೈನಲಿ ಸಫಾರಿ ಮುಗಿಸ್ಕೊಂಡು ಝೀಬ್ರಾಸ್ ಪ್ರಾಣಿಗಳು ಚೆನ್ನಾಗಿ ಆರಾಮಾಗಿ ಫ್ರೀಯೇ ಬಿಟ್ಟವರಲ್ಲೇ ಎಲ್ಲ ಜಿರಾಫೆ ಜಿಂಕೆ ಥರನೇ ಬೇರೆ ತಳಿ ಇದು. ಶಿವಮೊಗ್ಗದಲ್ಲಿ ನೋಡಿದ್ದೆ ಸೇಮ್ ಇವನ್ನ. ನೋ ಅದನ್ನ ಸಫಾರಿಗೋಸ್ಕರ ಬಿಟ್ಟರೆ ಅದು ಫುಲ್ಲು. ಡೋಂಟ್ ಡೂ ದಟ್. ತಂಪು ಕೂಲ್ ಅಂತವ ನೀರೊಳಗೆ ಬಿದ್ದು ಒದ್ದಾಡ್ತಾ ಇದೆ. ಅಪ್ಪ ಅದಕ್ಕೂ ಶೆಕೆ ಆಗಿ ಸೀರಿಯಸ್ ಆಗಿ ಯಾರ್ಯಾರು ಬನ್ನೇರುಘಟ್ಟ ವಿಸಿಟ್ ಮಾಡ್ತೀರಾ ಮಸ್ಟ್ ವಿಸಿಟ್ ಪ್ಲೇಸ್ ಇವಾಗ. ಯಾಕೆ ಅಂತಂದರೆ ಪ್ರಾಣಿಗಳು ತುಂಬ ಇದೆ, ನೋಡೋದಕ್ಕಷ್ಟೇ ತುಂಬ ಹತ್ರದಲ್ಲಿ ಸಿಗುತ್ತೆ ನಿಮಗೆ ಇವೆಲ್ಲ ಪ್ರಾಣಿಗಳು ನೋಡೋದಕ್ಕೆ. ಚೆನ್ನಾಗಿದೆ ಬನ್ನೇರುಘಟ್ಟ. ಮೈಸೂರು ಝೂ ಹೋಲಿಸ್ಕೊಂಡ್ರೆ ಝೂಲಿ ಒಂಥರ ತೀರಾ ಕೂಡಾಕಿರೋ ಥರ ಫೀಲ್ ಆಗುತ್ತೆ. ಬಟ್ ಇಲ್ಲಿ ಆ ಥರ ಅನಿಸಲ್ಲ, ಸ್ವಲ್ಪ ವೈಲ್ಡಲ್ಲಿ ಬಿಟ್ಟಿದ್ದಾರೆ. ಆಮೇಲೆ ತುಂಬ ವಿಸಿಬಲ್ಲಾಗಿ ಕಾಣುತ್ತೆ ಹತ್ರದಲ್ಲೇ ಪ್ರಾಣಿಗಳೆಲ್ಲ. ಚೆನ್ನಾಗಿದೆ ವೆದರು, ಅಟ್ಮಾಸ್ಫಿಯರು ನೋಡಿ, ಫುಲ್ಲು ಗ್ರೀನರಿ ಇದೆ ಇಲ್ಲಿ. ವಾಕಿಂಗು ಅಷ್ಟೇ ಫುಲ್ ಫ್ರೀಯಾಗಿದೆ. ಹೊಸದಾಗಿನೇನೋ ಮಾಡ್ತಿದ್ದಾರೆ, ಚೆನ್ನಾಗಿದೆ ಇಲ್ಲಿ. ಏಷ್ಯನ್ ಕಪ್ಪು ಕರಡಿ, ಏಷ್ಯಾದ ಕಪ್ಪು ಕರಡಿ. ನೋಡು ಮರದ ಮೇಲೆಲ್ಲ ಇರುತ್ತೆ. ಏನು ಚೆನ್ನಾಗಿ ಕಾಣ್ತಿದೆ ಹೂವು. ಇಲ್ಲಿ ಬೋಟಿಂಗ್ ಕೂಡ ಇದೆ. ಇವಾಗ ನಾವು ಬೋಟಿಂಗಲ್ಲಿದ್ದೀವಿ. ಆ ಕಡೆ ಹಂಗೆ ವಿಡಿಯೋ ಮಾಡಿ ಅಂತ. ನೀನು ಹಾಕೋಣ ನೀನು. ಬಂತು ಗೈಸ್, ಫೈನಲಿ ಸಕ್ಸಸ್ಫುಲ್ಲಾಗಿ ಬೋಟಿಂಗ್ ಮುಗಿಸಿದ್ದು. ಚೆನ್ನಾಗಿತ್ತು, ಒಳ್ಳೆ ಮಜಾ ಇತ್ತು. ಬೇರೆ ಪ್ರಾಣಿಗಳನ್ನು ನೋಡೋದಕ್ಕೆ ಹೋಗೋಣ ಇವಾಗ ಬನ್ನಿ. ಉಸಿರು ಮಕನಾಗ ಇಲ್ವಲ್ಲ, ಅದು ಉಸಿರಾಡೋದೇ ಉಸಿರಾಡ್ತಾರೆ. ಉಸಿರಾಡೋದು ಗುಳ್ಳಂದ್ರೆ ಬರ್ಬೋದು.
Elephant, guys, elephant. This is blueprint of this jungle. ಬನ್ನೇರುಘಟ್ಟ. ಏನೋ ಕಂದಲು ಚೆನ್ನಾಗಿ ಕೂತಿರ ಕಣ್ರೋ. ಆಹಾ, ನೈಸ್. ಏನು ಚೆನ್ನಾಗಿ ನಿದ್ದೆ ಮಾಡ್ತಾಯಿದೆ ಗುರು. ಆರಾಮಾಗಿ ನಿದ್ದೆ ಮಾಡ್ತಾಯಿದೆ. ನಮ್ಮ ಹೈಟಿಂದ ಜಾಸ್ತಿನೇ ಬರುತ್ತೆ ಅದು. ಕತ್ತೆತ್ತಿರ ಎಷ್ಟು ಉದ್ದ ಬರುತ್ತೆ ಗೊತ್ತದು? ತುಂಬ ಉದ್ದ ಬರುತ್ತೆ. ಕಡಿಮೆ ಸ್ಪೀಡಲ್ಲಿ ಓಡಲ್ಲ ಇವು. ಕಣ್ಣು ಒಂಚೂರು ಕಪ್ಪಗಿದ್ದಾವ, ಅವಷ್ಟು ವೈಟಿಗೆ ಇರಬೇಕು. ಒಂಚೂರು ಏನು ಸುಂದರವಾಗಿದ್ದಾವ ನೋಡೋಣ. ಕಿವಿ ಹಿಂದೆ ಹಿಡಿದು ಪ್ರಾಣಿ ತಜ್ಞರು. ಗೈಸ್, ಇಷ್ಟೊತ್ತಂಗ ಜನ ಇರಲಿಲ್ಲ. ಇವಾಗ ನೋಡ್ರಿ ತುಂಬಿ ತುಳುಕಾಡ್ತಾ ಇದ್ದಾರೆ ಜನಗಳು. ಕೈಯೋ ಅಂತ ಅರ್ಥ ಆಗಿತ್ತು. ಇಲ್ಲಿ ಪಕ್ಷಿಗಳ ಸೆಕ್ಷನ್. ಸ್ಕಾರ್ಲೆಟ್ ಮಕಾವ್. ಆಫ್ರಿಕಾದ ಬೂದುಗಿಳಿ. ವಾವ್. ಗಾಲ. ಮಾಮಿ ಮುಂಜಿದ್ದಂಗೆ ಹುಂಜ ಕಣ ಮಾಮೂಲಿ. ಅಲ್ಲೇ ಬಂದು ಕೆಂಪು ಕಾಡ್ಕೊಳ್ಳಿ. ನಮ್ಮವ್ರು ಹುಂಜಿದ್ದಂಗಿದಾವ. ಅದೇ ಹಾಂ ಬೂದು ಕರ್ಕೊಂಡು ಅದೇ ಮತ್ತೆ ನೋಡ್ಕೊಂಡು ಅಡ್ಡಾಡೋಕ್ಕೆ ಎಲ್ಲ ಅದು ನೋಡೋದು ಅಡ್ಡಾಡೋಕ್ಕೆ ಹೆಂಗೆ ನೋಡ್ತಾ ಇರೋದು ನೋಡಿ. ಅಡ್ಡ ಸಲ್ಫರ್ ಕ್ರಸ್ಟೆಡ್ ಕಾಕೋಟ. ಇದೇನು ಹೆಸರು? ಸಿಲ್ವರ್ ಪೇಷೆಂಟು. ಅಲ್ಲಿ ಹಿಂಗಡೆ ಬೂಟು ಒಂದು ಸತಿ ಪೂರ್ವ ನಂಗೆ ಇರೋದು. ಬಡ್ಗೇರಿ ಗರ್ಸ್. ವಟ ಅಂತ ಇವೆಂತ. ಮೊಸಳೆ ಅಪ್ಪ, ಮೊಸಳೆ. ಕಪ್ಪು ಕೀಟದ ಕೊಕ್ಕರೆ. ಹಾವಿಂದ
ಕೆಂಪು ಲೋರಿ ಸಣ್ಣ ಸಣ್ಣ ಪಕ್ಷಿಗಳಿವೆಲ್ಲ. ಓಹೋ ಮೊಸಳೆ ಸುಟ್ಟೋಗ್ಯವಲ್ಲ ಎಲ್ಲವಾ. ನೀರು ಜಾಸ್ತಿ ಎರಡಿದಾವೆ ಇಲ್ಲಿ ಹಸಿರು ಕಲರು. ಅದು ಲೆದರ್ ಕಣ್ಣ ಕಾಣಿಸ್ತೈತೆ, ಸ್ಟಿಚ್ ಹಾಕಿರೋ ಥರ ಕಾಣಿಸ್ತಲ್ವ. ಇದ್ರಲ್ಲಿ ನೋಡಿದ್ರೆ ಸಡನ್ ಗೊತ್ತಾಗಲ್ಲ ಕಾಣ್ತಿಲ್ಲ ಅದೊಂದು. ಅದೋಡು ಅದ್ರೊಳಗೆ ಒಂದೈತಿ ಇಲ್ಲಿ ತೂತೊಳಗೆ. ಇಲ್ಲ ಚಿಟ್ಟೆ ಉದ್ಯಾನವನ ಬನ್ನೀರುಘಟ್ಟ. ಇದೇ ಮಾರ್ಕ್ ಬಾ, ಸುಮ್ಮನೆ ಒಂದು ರೌಂಡ್ ಆಗೋಣ ಬಾ ತಣ್ಣಗೆ. ಇದು ಏನಕ್ಕೆ ಮಾಡ್ತಿರೋದು ಗೊತ್ತಾ ಈ ಕಡೆ? ಇದು ವಾಟರ್ ಫೌಂಟೇನ್ ಮಾಡಿರೋದು ಇಲ್ಲಿ. ಗೈಸ್ ಬಟರ್ಫ್ಲೈ ಪಾರ್ಕಿಗೆ ಎಂಟ್ರಿ. ಈಗ ಬಟರ್ಫ್ಲೈ ಪಾರ್ಕಲ್ಲಿ ಡಿಸೈನ್ ಮಾಡ್ಯಾರ ಬಟರ್ಫ್ಲೈಗಳು. ನೋಡ, ಅದು ಆ್ಯಕ್ಚುಲಾಗಿ ಹಿಂಗೆ ಇರುತ್ತೆ ಗೈಸ್. ಬಟರ್ಫ್ಲೈ ಎಂಟ್ರಿ. ಎಷ್ಟು ಗುಯಿ ಅಂತ ಅವೋ ಸೌಂಡು. ನೋಡೋಕೆ ಅಟ್ಮಾಸ್ಫಿಯರ್ ಏನೋ ಸಖತ್ತಾಗಿದೆ. ಬಟರ್ಫ್ಲೈಸ್ಗಳು ಅಷ್ಟೊಂದು ಇಲ್ಲ ಮಾರ್ರೆ. ನಾವು ಅಂದ್ಕೊಂಡಿದ್ದ ರೇಂಜಿಗೆ ಬಟರ್ಫ್ಲೈಸು ರೇಂಜಿಗೆ ಇಲ್ಲ. ಚಿಕ್ಕದಿದೆ, ಬಟರ್ಫ್ಲೈಸ್ ಇಲ್ಲ. ಚೆನ್ನಾಗೇನೋ ಮಾಡಿದ್ದಾರೆ, ಬಟ್ ಬಟರ್ಫ್ಲೈಸೇ ಕಾಣ್ತಿಲ್ಲ. ಅಲ್ಲಿ ಇಲ್ಲಿ ಒಂದೊಂದು ಇದ್ದಾವೆ. ಇಲ್ಲಿ ಚಿಕ್ಕ ಪುಟ್ಟ ಒಂದೆರಡು ಹಾರಾಡ್ತಿದ್ದಾವೆ. ಇಲ್ಲಿ ಒಳಗಡೆ ಇದೆ ಬಟರ್ಫ್ಲೈಗಳು ಕೆಲವೊಂದು. ಇಲ್ಲಿ ಹಾರಾಡ್ತಿದೆ.
ಚಿಟ್ಟೆಗಳ ಬಗ್ಗೆ ಮಾಹಿತಿನ ಹೌದು, ಮಾಹಿತಿ ಕೇಂದ್ರ. ಶುಲ್ಕಧಾರಿ ರೆಕ್ಕೆಗಳು. ವಿಶೇಷ ಚಿಟ್ಟೆಗಳು ಇಲ್ಲಿರೋದೆಲ್ಲ. ಫಿಶ್ ಟ್ಯಾಂಕ್. ಫೈನಲಿ ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಬರ್ತಾ ಇದೀವಿ. ಸೊ ಹೊಸದಾಗಿದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮುಂದೆ ಹೇಳಿದ ಚಾನಲ್ ಕಲಿಯೋದೆಲ್ಲ ಬೇಕು. ಬಾಬಾ.